ಸ್ನೇಹಿತರ, ಕೇಂದ್ರದಿಂದ ರೈತರಿಗೆ ಭರ್ಜರಿ ಗುಡ್ ನ್ಯೂಸ್. ನಮ್ಮ ರಾಜ್ಯದಲ್ಲಿ ಪಿಎಂ ಕಿಸಾನ್ ಯೋಜನೆಯಲ್ಲಿ ಸುಮಾರು 51ರಿಂದ 54 ಲಕ್ಷ ಜನ ರೈತರು ಫಲಾನುಭವಿಗಳಾಗಿ ಇನ್ನೂ ಕೂಡ ದುಡ್ಡು ಪಡ್ಕೊಳ್ತಾ ಇದ್ದಾರೆ. ಇದೀಗ 23ನೇ ಕಂತಿನ ಹಣವು ಕೂಡ ಜೂನ್ 20ನೇ ತಾರೀಕು ಜಮಾ ಆಗಿತ್ತು. ಆ ಕಂತನ್ನು ಕೂಡ ನೀವು ಪಡ್ಕೊಂಡ್ರಿ. ಪ್ರತಿ ಒಂದು ಕಂತಿನಲ್ಲಿ ಲಕ್ಷಾಂತರ ಫಲಾನುಭವಿಗಳು ದುಡ್ಡನ್ನ ಪಡ್ಕೊಳ್ಳೋದಿಲ್ಲ. ಅದಕ್ಕೆ ಕಾರಣಗಳು ಕೂಡ ಇದ್ದಾವೆ. ಆ ಕಾರಣಗಳೇನಂತ ಹೇಳ್ತೀನಿ. ಜೊತೆಗೆ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ, ಈ ಪಿಎಂ ಕಿಸಾನ್ ಯೋಜನೆಯಲ್ಲಿ ದುಡ್ಡು 4,000ಕ್ಕೆ ಏರಿಕೆ ಆಗ್ತಾ ಇದೆ ಅನ್ನುವಂತಹ ಮಾಹಿತಿ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದೆ. ಮುಖ್ಯವಾಗಿ ಇದ್ರ ಬಗ್ಗೆ ನಾವು ಮಾತನಾಡೋಣ. ಹಾಗಾದ್ರೆ ನಮ್ಮ ರಾಜ್ಯದಲ್ಲಿ ಕೂಡ ಈ 4,000ಕ್ಕೆ ಪಿಎಂ ಕಿಸಾನ್ ಯೋಜನೆಯ ದುಡ್ಡು ಏರಿಕೆ ಆಗತ್ತಾ ಅಥವಾ ಇಲ್ಲವಾ? ಏರಿಕೆ ಆದ್ರೂ ಯಾರಿಗೆ ಆಗಬಹುದು, ಎಂತಹ ರೈತರಿಗೆ ಆಗಬಹುದು, ಎಲ್ಲವನ್ನು ಕೂಡ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸಾಧ್ಯವಾದ್ರೆ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ, ಯಾಕಂದ್ರೆ ಇಂಪಾರ್ಟೆಂಟ್ ಮಾಹಿತಿ, ವಿಷಯವನ್ನ ಅರ್ಥ ಮಾಡ್ಕೊಳ್ಳಿ. ಸೊ ಬನ್ನಿ ಹಾಗಾದ್ರೆ. ಸ್ನೇಹಿತರೆ, ಈ ಪಿಎಂ ಕಿಸಾನ್ ಯೋಜನೆಯಲ್ಲಿ ಸುಮಾರು 2,000 ರೂಪಾಯಿಗಳನ್ನ ನೀವು ಪಡ್ಕೊಳ್ತಾ ಇಲ್ಲಿವರೆಗೂ 23 ಕಂತುಗಳನ್ನ ಪಡ್ಕೊಂಡಿದ್ದೀರಿ. ಅಂದ್ರೆ ಸುಮಾರು ಹತ್ತತ್ರ 46,000 ರೂಪಾಯಿಯನ್ನ ನೀವು ಪಡ್ಕೊಂಡಿದ್ದೀರಿ, ಪ್ರತಿಯೊಬ್ಬ ರೈತರು ಕೂಡ. ಒಟ್ಟಾರೆಯಾಗಿ 9,30,00,000ಕ್ಕಿಂತ ಹೆಚ್ಚಿನ ಫಲಾನುಭವಿಗಳು ಈ ಯೋಜನೆಯಲ್ಲಿ ರೈತರು ದುಡ್ಡನ್ನ ಪಡ್ಕೊಳ್ತಾ ಇದ್ದಾರೆ. ಪ್ರತಿಯೊಂದು ಕಂತಿನಲ್ಲಿ 20,000 ಕೋಟಿಯಷ್ಟು ಫಂಡ್ ಅನ್ನ ಬಿಡುಗಡೆ ಮಾಡಲಾಗತ್ತೆ. ಯಾಕಂದ್ರೆ ಇಡೀ ದೇಶದಲ್ಲಿರ್ತಕ್ಕಂತಹ ಎಲ್ಲ ರೈತರಿಗೂ ಕೂಡ ದುಡ್ಡು ಕೊಡಬೇಕಲ್ವಾ. ಅದಕ್ಕಾಗಿ ನೋಡಿ, ನಮ್ಮ ರಾಜ್ಯದಲ್ಲಿನೇ ಸುಮಾರು 54 ಲಕ್ಷ ರೈತರಿದ್ದಾರೆ. ಜೊತೆಗೆ ಇನ್ನು ಇಡೀ ದೇಶದಲ್ಲಿ 9,30,00,000ಕ್ಕಿಂತ ಹೆಚ್ಚಿನ ಜನರಿದ್ದಾರೆ. ಸೊ ಪ್ರತಿಯೊಂದು ಕಂತಿನಲ್ಲಿ 20,000 ಕೋಟಿ ಖರ್ಚಾಕೋದು ಸಹಜನೆ. 20,000 ಕೋಟಿಯನ್ನ ನಮ್ಮ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಕನ್ವರ್ಟ್ ಮಾಡಿದ್ರೆ 8 ತಿಂಗಳ ಹಣವನ್ನ ನಾವು ಪಡ್ಕೊಳ್ತೀವಿ. ಎಷ್ಟು? 8 ತಿಂಗಳ ಹಣವನ್ನ 2,000ದಂತೆ ಪ್ರತಿ 8 ಕಂತುಗಳಂದ್ರೆ 16,000 ರೂಪಾಯಿ ಪಡ್ಕೊಳ್ತೀವಿ ನಾವು ಒಂದೇ ಕಂತಿನಲ್ಲಿ. ಏನಾದ್ರೂ ಪಿಎಂ ಕಿಸಾನ್ ಯೋಜನೆ ಎಷ್ಟು ದುಡ್ಡು ಇಲ್ಲಿ ಬಂತಂದ್ರೆ. ಸೊ ಅಂದಾಜಿನ ಪ್ರಕಾರ ನಾನು ಹೇಳಿದೀನಿ ಅಷ್ಟೇ, ಅದಕ್ಕೆ ಲಿಂಕ್ ಇಲ್ಲ, ಅದು ಬಿಡಿಸಿ ಹೇಳಿದೀನಿ. ಈಗ ಈ ಪಿಎಂ ಕಿಸಾನ್ ಯೋಜನೆಯಲ್ಲಿ 4,000 ರೂಪಾಯಿ ಬಿಡುಗಡೆ ಆಗತ್ತೆ ಅನ್ನುವಂತಹ ಮಾಹಿತಿ ಹರಿದಾಡ್ತಾ ಇದೆ. ಇದು ನಿಜಾನ? ಖಂಡಿತವಾಗ್ಲೂ ನಿಜ, ಆದ್ರೆ ನಮ್ಮ ರಾಜ್ಯದಲ್ಲಿ ಅಲ್ಲ. ಹೌದು ಸ್ನೇಹಿತರೆ, ಇದು ಬಿಹಾರ ರಾಜ್ಯದಲ್ಲಿ 4,000 ರೂಪಾಯಿ ಜಮಾ ಆಗ್ತಾ ಇದೆ. ಹಾಗಾದ್ರೆ ಕೇಂದ್ರ ಸರ್ಕಾರ ಮೋಸ ಮಾಡ್ತಾ ಇದೆಯಾ? ಬಿಹಾರಕ್ಕೆ ಮಾತ್ರ 4,000, ನಮ್ಮ ರಾಜ್ಯಕ್ಕೆ ಯಾಕೆ 2,000? ನಮ್ಮ ರಾಜ್ಯದ ರೈತರು ರೈತರಲ್ವಾ ಅನ್ನುವಂತಹ ಪ್ರಶ್ನೆಗಳು ಮೂಡಿದ್ರೆ ನಾನು ಹೇಳೋದನ್ನ ಕೇಳಿಸ್ಕೊಳ್ಳಿ. ಸ್ನೇಹಿತರೆ, ಬಿಹಾರದಲ್ಲಿ ಬಿಜೆಪಿ ಸರ್ಕಾರ ಇದೆ. ಸ್ಟೇಟ್ ಲೆವೆಲ್ ನಲ್ಲಿ 2,000 ಕೊಡ್ತಾರೆ. ಅಲ್ಲಿಯ ಒಂದು NDA ಪಕ್ಷ ಏನ್ ಮಾಡುತ್ತೆ, 2,000 ರೂಪಾಯಿ ಕೊಡುತ್ತೆ. ಮೇಲ್ಗಡೆ ಇರ್ತಕ್ಕಂತಹ ಕೇಂದ್ರ ಸರ್ಕಾರ 2,000 ಕೊಡುತ್ತೆ. ಸೊ ಏನಾಗುತ್ತೆ, ಅಲ್ಲಿಂದ 2,000, ಇಲ್ಲಿಂದ 2,000, ಎರಡು ಕೂಡಿಸಿ 4,000 ರೂಪಾಯಿ ಜಮಾ ಆಗುವಂತದ್ದು. ಇನ್ನು ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ, ಹೀಗಾಗಿ ನಮ್ಮಲ್ಲಿ ಗ್ಯಾರಂಟಿ ಯೋಜನೆಗಳಿದಾವೆ. ಸೊ ಬೇರೆ ಬೇರೆ ಯೋಜನೆಗಳ ಲಾಭವನ್ನ ನಾವು ಪಡ್ಕೊಳ್ತಾ ಇದೀವಿ. ಕೇಂದ್ರದಿಂದ ಪಿಎಂ ಕಿಸಾನ್ ಯೋಜನೆಯಲ್ಲಿ 2,000 ರೂಪಾಯಿಯನ್ನ ನಾವು ಪಡ್ಕೊಳ್ತಾ ಇದೀವಿ. ಇನ್ನು ಇಲ್ಲಿ ಏನಾದ್ರೂ ಮುಂದಿನ 2028ರಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬರೋದಕ್ಕೋಸ್ಕರ ನಾವು ಕೂಡ ಪಿಎಂ ಕಿಸಾನ್ ಯೋಜನೆಯಲ್ಲಿ 4,000 ರೂಪಾಯಿ ಕೊಡ್ತೀವಿ. 2,000 ಕೇಂದ್ರ ಸರ್ಕಾರದಿಂದ, ನಮ್ಮ ರಾಜ್ಯ ಸರ್ಕಾರದಿಂದಲೂ ಕೂಡ 2,000 ರೂಪಾಯಿ ಕೊಡ್ತೀವಿ ಅಂತ ಭರವಸೆಯನ್ನ ಕೊಟ್ಟು ಏನಾದ್ರೂ ಚುನಾವಣೆ ನಡೆಸಿ ಅಧಿಕಾರಕ್ಕೆ ಬಂದ್ರೆ ಅವರು ಅವಾಗ ನಮ್ಮ ರಾಜ್ಯದ ರೈತರು 4,000 ರೂಪಾಯಿಯನ್ನ ಪ್ರತಿ 4 ತಿಂಗಳಿಗೊಮ್ಮೆ ಪಡ್ಕೊಂಡು ವಾರ್ಷಿಕವಾಗಿ 12,000 ರೂಪಾಯಿಯನ್ನ ಪಡ್ಕೊಳ್ಬಹುದು. ಹೌದು, ಕೇಂದ್ರ ಸರ್ಕಾರ 2,000 ಬಿಹಾರದಲ್ಲಿನೇ ಕೊಟ್ಟಂಗಾಗತ್ತೆ. ನಮ್ಮ ರಾಜ್ಯದಲ್ಲಿ ಕೂಡ 2,000ನೇ ಕೊಡ್ತಾ ಇದೆ. ಮುಂದೆನೂ ಕೂಡ 2,000ನೇ ಕೊಡುತ್ತೆ. ಆದ್ರೆ ರಾಜ್ಯ ಸರ್ಕಾರಗಳು, ಆಯಾ ರಾಜ್ಯ ಸರ್ಕಾರಗಳು ಮನ ಮಾಡಿ, ಅಂದ್ರೆ ತಮಗೆ ಇಷ್ಟಪಟ್ಟು, ಹೌದಪ್ಪ ರೈತರಿಗೆ ಹೆಲ್ಪ್ ಆಗ್ಲಿ, 2,000 ತಗೊಳ್ರಪ್ಪ ಅಂತ ಹೇಳ್ಬಿಟ್ಟು ಕೊಟ್ರೆ ಕೊಡಬಹುದು. ಆದ್ರೆ ನಮ್ಮ ರಾಜ್ಯದಲ್ಲಿ ಗ್ಯಾರಂಟಿಗಳಿದಾವೆ. ಕೇಂದ್ರ ಸರ್ಕಾರದಲ್ಲಿ ಬಿಜೆಪಿ, ರಾಜ್ಯ ಸರ್ಕಾರದಲ್ಲಿ ಕಾಂಗ್ರೆಸ್, ಎರಡೂ ಹೊಂದಾಣಿಕೆ ಆಗುವುದಿಲ್ಲ. ಹೀಗಾಗಿ ನಮ್ಮ ಯೋಜನೆ ನಮಗಿರ್ಲಿ, ನಿಮ್ಮ ಯೋಜನೆ ನಿಮಗಿರ್ಲಿ ಅಂತ ಇಲ್ಲಿಯ ಸರ್ಕಾರಗಳು ಹೇಳ್ತವೆ. ಅದಕ್ಕಾಗಿ ನಮ್ಮ ರಾಜ್ಯದಲ್ಲಿ ಪಿಎಂ ಕಿಸಾನ್ ಯೋಜನೆಯಲ್ಲಿ 54 ಲಕ್ಷ ರೈತರಿಗೆ 2,000ದಂತಾನೆ ಜಮಾ ಆಗ್ತಾ ಹೋಗುತ್ತೆ. 4,000ಕ್ಕೆ ಏರಿಕೆ ಆಗೋದಿಲ್ಲ ಮುಂದಿನ ದಿನಗಳಲ್ಲಿ. ಆದ್ರೆ ನಾನೇ ಮೊದಲು ನಿಮಗೆ ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ಅದಕ್ಕಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ 2031ರವರೆಗೂ ಕೂಡ ಈ ಪಿಎಂ ಕಿಸಾನ್ ಯೋಜನೆ ಮುಂದುವರಿಯಲಿದೆ. ಇನ್ನು ಹತ್ತತ್ರ
30,000 ರೂಪಾಯಿಯನ್ನ ನೀವು ಪಡ್ಕೊಳ್ತೀರಿ. ಇನ್ನು 5 ವರ್ಷಗಳ ಕಾಲ, ಈ 2026 ಹೊರತುಪಡಿಸಿ ಇನ್ನು 5 ವರ್ಷಗಳ ಕಾಲ ನಿಮಗೆ ದುಡ್ಡು ಸಿಗತ್ತೆ. ಟೋಟಲ್ 30,000 ಪ್ರತಿಯೊಬ್ಬ ರೈತರಿಗೂ ಕೂಡ ಜಮಾ ಆಗತ್ತೆ. ಈಗ ಹೇಗೆ ಜಮಾ ಆಗ್ತಾ ಇದೆ ಅಂದ್ರೆ 2,000 4 ತಿಂಗಳಿಗೊಮ್ಮೆ ವಾರ್ಷಿಕವಾಗಿ ನಿಮಗೆ 6,000. ಇದರಿಂದ ಸರ್ಕಾರಕ್ಕೂ ಕೂಡ ಲಾಸ್ ಇಲ್ಲ, ಇನ್ನು ಜನರಿಗೂ ಕೂಡ ತುಂಬಾ ಹೆಲ್ಪ್ ಆದಂಗ ಆಗತ್ತೆ. ಅಂದ್ರೆ ಪ್ರತಿ ತಿಂಗಳು ಕೂಡ ಕೇಂದ್ರ ಸರ್ಕಾರ ಕೊಡ್ತಾ ಹೋದ್ರೆ ತಲೆ ಮೇಲೆ ತಟ್ಟು ಹಾಕೋಬೇಕಾಗತ್ತ. 20,000 ಕೋಟಿ ಹಣ ಅಂದ್ರೆ ಪ್ರತಿಯೊಂದು ಕಂತಿಗೆ ನೀವೇ ಥಿಂಕ್ ಮಾಡಿ. ಪ್ರತಿ ತಿಂಗಳು ಕೂಡ 20,000 ಕೋಟಿ ಎಷ್ಟೊಂದು ನಷ್ಟ ಆಗತ್ತೆ, ಸಾಲ ಮಾಡಬೇಕಾಗತ್ತೆ. ಇದರಿಂದ ಆರ್ಥಿಕ ವ್ಯವಸ್ಥೆ ಹದಗೆಟ್ಟತ್ತೆ. ಇದರಿಂದಾಗಿ ಮತ್ತಷ್ಟು ಸಂಕಷ್ಟಕ್ಕೀಡಾಗತ್ತೆ. ಅದರಲ್ಲಿ ಸುಪ್ರೀಂ ಕೋರ್ಟ್ ಕೂಡ ಈಗ ಹೇಳಿದೆ ಕೇಂದ್ರ ಸರ್ಕಾರಕ್ಕೆ, ಬರೀ ಫ್ರೀ ಆಗಿ ಕೊಡೋದ್ರಿಂದ ಜನ ದುಡಿಯೋದಿಲ್ಲ. ಸೊ ಇಂತಹ ಯೋಜನೆಗಳನ್ನೇ ಮೇಲೆನೆ ಡಿಫೆಂಡ್ ಆಗಿಬಿಡ್ತಾರೆ ಅಂತಾನು ಕೂಡ ಕೇಂದ್ರ ಸರ್ಕಾರಕ್ಕೆ ಆಗಿರ್ಲಿ, ರಾಜ್ಯ ಸರ್ಕಾರಗಳಿಗಾಗಿರ್ಲಿ ಸುಪ್ರೀಂ ಕೋರ್ಟ್ ತರಾಟೆಗೆ ತೆಗೆದುಕೊಂಡಿದೆ ಅನ್ನುವಂತಹ ಮಾಹಿತಿ ಕೂಡ ಇಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಇರುವಂತದ್ದು. ಅದಕ್ಕಾಗಿ ಈಗ PM ಕಿಸಾನ್ ಯೋಜನೆಯಲ್ಲಿ 2,000 ಮಾತ್ರ ಸಿಗತ್ತೆ. ಅದು ಈಗ ಲಿಮಿಟ್ ನಲ್ಲಿ ಸಿಗುವಂತದ್ದು. 4 ತಿಂಗಳಿಗೊಮ್ಮೆ ಅಂದ್ರೆ ಸರ್ಕಾರಕ್ಕೂ ಕೂಡ ಅಷ್ಟೊಂದು ಪ್ರಾಬ್ಲಮ್ ಇಲ್ಲ, ನಮಗೂ ಕೂಡ ಪ್ರಾಬ್ಲಮ್ ಇಲ್ಲ. ಈಗ ಸರಿಯಾಗಿ ಹೋಗ್ತಾ ಇದೆ. ಓಕೆ, ಇವುಗಳನ್ನ ಅತಿ ಶೀಘ್ರದಲ್ಲಿ 24ನೇ ಕಂತಿನ ಹಣವನ್ನು ಕೂಡ ಬಿಡುಗಡೆ ಮಾಡಲಿದ್ದಾರೆ. ಈಗಾಗಲೇ ಜೂನ್ ತಿಂಗಳಲ್ಲಿ ಜಮಾ ಆಗಿತ್ತು. ಜುಲೈ ಆಗಿರ್ಲಿ, ಆಗಸ್ಟ್ ಈ ತಿಂಗಳಲ್ಲಿ ಕೂಡ ನಿಮಗೆ ಜಮಾ ಆಗೋದಿಲ್ಲ. ಸೆಪ್ಟೆಂಬರ್ ನಲ್ಲಿ ನಿಮಗೆ ಜಮಾ ಆಗತ್ತೆ. ಅದು ಕೊನೆಯ ದಿನದಲ್ಲಿ ಅಥವಾ ಅಕ್ಟೋಬರ್ ಪ್ರಾರಂಭದಲ್ಲಿ ಜಮಾ ಆಗಬಹುದು. ಸೆಪ್ಟೆಂಬರ್ ಕೊನೆಯ ದಿನ ಅಥವಾ ಅಕ್ಟೋಬರ್ ಪ್ರಾರಂಭದಲ್ಲಿ ನಿಮಗೆ ಜಮಾ ಆಗುವಂಥದ್ದು. ಅದಕ್ಕೆ ನಾವು ವೇಟ್ ಮಾಡೋಣ. ಓಕೆ, ಇದಿಷ್ಟು ಇನ್ಫಾರ್ಮೇಶನ್ ನಿಮ್ಮ ಮುಂದಿಗೆ ಹಂಚ್ಕೊಳ್ಬೇಕಾಗಿತ್ತು, ನಿಮ್ಮ ಮುಂದೆ ಇಡಬೇಕಾಗಿತ್ತು, ಇಟ್ಟಿದ್ದೀನಿ. ಏನೇ ಪ್ರಶ್ನೆಗಳಿದ್ರು ಡಿಸ್ಕ್ರಿಪ್ಷನ್ ಅಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ, ಅಲ್ಲಿಂದ ಮೆಸೇಜ್ ಮಾಡಿ, ನಾನು ಖಂಡಿತವಾಗ್ಲೂ ರಿಪ್ಲೈ ಕೊಡ್ತೀನಿ. ಮತ್ತೆ ನೆಕ್ಸ್ಟ್ ಮಾಹಿತಿಯಲ್ಲಿ ಸಿಗೋಣ. ಅಲ್ಲಿ ತನಕ ಬಾಯ್, ಟೇಕ್ ಕೇರ್. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.